ಬೆಂಗಳೂರಿನಲ್ಲಿ ಮಗುವನ್ನ ಮಾರಾಟ ಮಾಡಲು ಯತ್ನಿಸಿರುವ ಆರೋಪ ಕೇಳಿ ಬಂದಿದೆ. ಪತ್ನಿಯ ವಿರುದ್ಧವೇ ಪತಿ ಇಂಥದೊಂದು ಆರೋಪ ಮಾಡಿದ್ದಾರೆ. ದೀಪಿಕಾ ಹಾಗೂ ರವಿ ಬಾಬು 16 ವರ್ಷದ ಹಿಂದೆ ಮದುವೆಯಾಗಿದ್ದು ಇವರಿಬ್ಬರಿಗೂ 3 ಗಂಡು ಮಕ್ಕಳಿದ್ದಾರೆ. ಇದೀಗ ದೀಪಿಕಾ 2 ಮಕ್ಕಳನ್ನ ಬಿಟ್ಟು 3ನೇ ಮಗುವಿನೊಂದಿಗೆ ನಾಪತ್ತೆಯಾಗಿದ್ದಾಳೆ. ಧನಲಕ್ಷ್ಮಿ ಎಂಬುವರ ಮಾತು ಕೇಳಿ ಪತ್ನಿ ದೀಪಿಕಾ 5 ಲಕ್ಷಕ್ಕೆ ಮಗು ಮಾರಾಟ ಮಾಡಲು ನಿರ್ಧರಿಸಿದ್ದಾಳೆ ಅಂತ ಪತಿ ರವಿ ಗಂಭೀರ ಆರೋಪ ಮಾಡಿದ್ದಾರೆ. ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಾ ಇದ್ದ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿಯ ಶಾಸ್ತ್ರಿನಗರದ ನಿವಾಸಿ 23 ವರ್ಷದ ಸಾಹಿಲ್ ಪಾಟೀಲ್ ಆರ್ಆರ್ ವರ್ಸಸ್ ಡಿಸಿ ಮ್ಯಾಚ್ ವೇಳೆ ಪ್ರತಿಕ್ಷಣ ಮೊಬೈಲ್ನಲ್ಲೇ ಬೆಟ್ಟಿಂಗ್ ನಡೆಸ್ತಾ ಇದ್ದ. ಖಚಿತ ಮಾಹಿತಿ ಮೇರೆಗೆ ಕ್ಯಾಂಪ್ ಪೊಲೀಸರು ಆರೋಪಿ ವಿರುದ್ಧ ಪ್ರಕರಣ ದಾಖಲಿಸಿ ಮೊಬೈಲ್ ಹಾಗೂ 12,900 ಹಣವನ್ನ ಜಪ್ತಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ನವೀಕರಣದ ಸಂದರ್ಭದಲ್ಲಿ ಹಾಳಾಗಿದ್ದ ಹಲ್ಮಡಿ ಶಾಸನ ಇದೀಗ ಮತ್ತೆ ಪುನಃಸ್ಥಾಪನೆ ಮಾಡಲಾಗಿದೆ. ಶಾಸನ ಹಾಳಾಗಿದ್ದಕ್ಕೆ ಸಮಾನ ಮನಸ್ಕ ಕನ್ನಡ ಪರ ಹೋರಾಟಗಾರರು ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಅವಳಿ ನಗರ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಪೊಲೀಸರೇ ಬೆಂಬಲ ನೀಡುತ್ತಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗ್ತಿದೆ. ಹಣ ಪಡೆದು ಬೆಟ್ಟಿಂಗ್ ನಡೆಸುವುದು ಬಿಡಿಸಿಕೊಂಡವರನ್ನು ಮತ್ತೆ ಸೆಳೆದು ವಸೂಲಿ ಮಾಡುತ್ತಿರುವ ಆರೋಪ ಕೇಳಿ ಬಂದಿದೆ. ವಾರ್ಡ್ ವಿಂಗಡಣೆಗಾಗಿ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಮುಂದೆ ಧರಣಿ ನಡೆಸಿದ್ದಾರೆ. ಈ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಚ್ಚಣಕಿ ಗ್ರಾಮದಲ್ಲಿ ಕಂಡು ಬಂದಿದೆ. ಜನಸಂಖ್ಯೆ ಹೆಚ್ಚಿದ್ರೂ ವಿಂಗಡಣೆ ಆಗುವುದರಿಂದ ಅಭಿವೃದ್ಧಿಗೆ ತೊಂದರೆಯಾಗುತ್ತಿದೆ ಎಂಬ ಆಕ್ರೋಶ ವ್ಯಕ್ತಪಡಿಸಿದ್ರು. ತಕ್ಷಣ ಕ್ರಮ ಕೈಗೊಳ್ಳದೇ ಇದ್ದರೆ ನಿರಂತರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ತುರ್ತು ಪರಿಸ್ಥಿತಿ ಮಾಕ್ ಡ್ರಿಲ್ ನಡೆಸಲಾಗುತ್ತಿದೆ. ನಗರದ ವಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬಾಂಬ್ ದಾಳಿ, ಬೆಂಕಿ ಅವಘಡದ ನೈಜ ಸನ್ನಿವೇಶದ ರಿಹರ್ಸಲ್ ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಜೈಲರ್ 2 ಸಿನಿಮಾದಲ್ಲಿ ಮೇಘನ ರಾಜ್ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಹೀಗಾಗಿ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದ ವೇಳೆ ಸೂಪರ್ ಸ್ಟಾರ್ ಭೇಟಿಯಾಗಿರುವ ಮೇಘನ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಇದೇ ವೇಳೆ ಚಿರು ಸರ್ಜಾ ಪ್ರೀತಿಯಿಂದ ಇಟ್ಕೊಂಡಿದ್ದ ರಚನೆಯ ಚಿಕ್ಕ ಪ್ರತಿಮೆಯೊಂದಕ್ಕೆ ಸೂಪರ್ ಸ್ಟಾರ್ ಕೈಯಲ್ಲಿರುವ ಆಟೋಗ್ರಾಫ್ ಹಾಕಿಸಿಕೊಂಡಿದ್ದಾರೆ. ಈ ವೇಳೆ ಚಿರು ಪುತ್ರ ರಾಯನನ್ನ ರಜನಿ ಪ್ರೀತಿಯಿಂದ ಮುದ್ದಾಡಿದ್ದಾರೆ. ಟೂರಿಸ್ಟ್ ಫ್ಯಾಮಿಲಿ ಸಿನಿಮಾದ ನಿರ್ದೇಶಕನಾಗಿ ವಿತ್ ಲವ್ ಸಿನಿಮಾದ ನಾಯಕನಾಗಿ ಜನಪ್ರಿಯ ಗಳಿಸಿರುವ ಅಭಿಷೇಕ್ ಜೀವಂತ್ ಇದೀಗ ಹೀರೋ ಆಗಿ ಮತ್ತೊಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ವಿಶೇಷ ಏನಂದ್ರೆ ಈ ಸಿನಿಮಾದಲ್ಲಿ ಅಭಿಷೇಕ್ಗೆ ತಂದೆಯಾಗಿ ನಮ್ಮ ಶಿವಣ್ಣ ನಟಿಸೋದು ಬಹುತೇಕ ಖಚಿತವಾಗಿದೆ. ಜೋಗಿ ಪ್ರೇಮ್ ಧ್ರುವ ಸರ್ಜಾ ಕಾಂಬಿನೇಷನ್ ನ ಕೇಡಿ ಸಿನಿಮಾಗೆ ಭರ್ಜರಿ ಓಪನಿಂಗ್ ಸಿಕ್ಕಿದ್ದು ನಿರೀಕ್ಷೆಗೂ ಮೀರಿದ ಪ್ರತಿಕ್ರಿಯೆ ಜನರಿಂದ ಸಿಗ್ತಾ ಇದೆ. ಈ ಮಧ್ಯೆ ಚಿತ್ರತಂಡ ಸೆಲೆಬ್ರಿಟಿಗಳಿಗಾಗಿ ವಿಶೇಷ ಶೋ ಆಯೋಜಿಸಿತ್ತು. ನಿನ್ನೆ ರಾತ್ರಿ ಎಎಂಬಿ ಕಪಾಲಿ ಥಿಯೇಟರ್ನಲ್ಲಿ ನಡೆದ ಶೋನಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ, ಅಜಯ್ ರಾವ್, ಗಿಲ್ಲಿ ನಟ, ಮಿಲನಾ ನಾಗರಾಜ್, ಪೃಥ್ವಿ ಅಂಬರ್, ಭರ್ಜರಿ ಚೇತನ್, ಸಿಂಪಲ್ ಸುನಿ, ಮಾನ್ವಿತಾ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಸಿನಿಮಾ ವೀಕ್ಷಿಸಿ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು. ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಬಳಿಕ ಗೋಲ್ಡನ್ ಗಣೇಶ್ ನಿರ್ದೇಶಕ ಶ್ರೀನಿವಾಸ್ ರಾಜು ಮತ್ತೊಮ್ಮೆ ರೊಮ್ಯಾಂಟಿಕ್ ಲವ್ ಸ್ಟೋರಿ ಮೂಲಕ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಬಿಡುಗಡೆಯಾಗಿರುವ ಬೃಂದಾ ವಿಹಾರಿ ಸಿನಿಮಾದ ಮೊದಲ ಹಾಡು ಯಶಸ್ಸು ಗಳಿಸಿದೆ. ಇದೀಗ ರಾಧಾ ರಾಧಾ ಅನ್ನೋ ರೊಮ್ಯಾಂಟಿಕ್ ಹಾಡು ಬಿಡುಗಡೆಯಾಗಿದ್ದು ಜನರ ಮೆಚ್ಚುಗೆ ಗಳಿಸಿದೆ.